ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಬಡ್ಗೆ. ಶಿಕ್ಷಕ ಎಂದರೆ ಅದೊಂದು ಅಮೂಲ್ಯವಾದ ರತ್ನ. ವಿದ್ಯಾರ್ಥಿಗಳ ಜೀವನಕ್ಕೆ ಜ್ಞಾನ ಸಂಸ್ಕಾರ ನೀಡುವ ಮತ್ತು ಉತ್ತಮವಾದ ಮೌಲ್ಯಗಳನ್ನು ನೀಡುವ ಮಾರ್ಗದರ್ಶಕರು, ಉತ್ತಮ ವ್ಯಕ್ತಿತ್ವ ರೂಪಿಸುವ ಶಿಲ್ಪಿಗಳು. ಅಂತಹ ಶಿಕ್ಷಕರಲ್ಲಿ ಒಬ್ಬರಾದ ಮುದ್ದೇಬಿಹಾಳ ತಾಲೂಕಿನ ಮಡಕೇಶ್ವರ ಗ್ರಾಮದ ಶ್ರೀ ಕೆಪಿ ಬಿರಾದಾರ್ ಅವರಿಗೆ ವಯೋನಿವೃತ್ತಿ ಹೊಂದಿದ ನಿಮಿತ್ತ ಮಡಕೇಶ್ವರ ಗ್ರಾಮದಲ್ಲಿ ಅವರ ಹಳೆಯ ವಿದ್ಯಾರ್ಥಿಗಳು ಹಾಗೂ ಆತ್ಮೀಯರಿಂದ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಸಮಾರಂಭವನ್ನು ಉದ್ದೇಶಿಸಿ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಾರಾಪುರ ಗ್ರಾಮದ ಹಳೆಯ ವಿದ್ಯಾರ್ಥಿಯೊಬ್ಬರು ಮಾತನಾಡಿ, ಕೆಪಿ ಬಿರಾದಾರ್ ಶಿಕ್ಷಕರು ಸುಮಾರು 10 ವರ್ಷಗಳ ಕಾಲ ನಮ್ಮೂರಿನ ಪ್ರಾಥಮಿಕ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ್ದು, ಅವರು ಕೇವಲ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವುದಲ್ಲದೆ ನಮ್ಮ ಊರನ್ನು ಕೂಡ ಒಂದು ಮಾದರಿ ಗ್ರಾಮವನ್ನಾಗಿ ಮಾಡಿದ್ದಾರೆ ಎಂದು ಹೇಳಿದರು. ನಾವೆಲ್ಲ ಇವತ್ತು ಒಂದು ಒಳ್ಳೆಯ ಸರ್ಕಾರಿ ಕೆಲಸದಲ್ಲಿ ಇದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಕೆಪಿ ಬಿರಾದಾರ್ ಗುರುಗಳು ನಮಗೆ ನೀಡಿದ ಬೋಧನೆ, ಸಂಸ್ಕೃತಿ ಹಾಗೂ ಬದುಕಿನ ಪಾಠವೇ ಕಾರಣ ಎಂದು ಹೇಳಿದರು. ನಂತರ ದೈಹಿಕ ಶಿಕ್ಷಕ ಶ್ರೀ ಮಹೇಶ್ ಕೊಣ್ಣೂರ್ ಅವರು ಮಾತನಾಡಿ, ಶ್ರೀ ಕೆಪಿ ಬಿರಾದಾರ್ ಶಿಕ್ಷಕರು ಅವರ 21 ವರ್ಷ ಸೇವಾವಧಿಯಲ್ಲಿ ತಾಲೂಕಾ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಸತತವಾಗಿ 12ರಿಂದ 15 ಬಾರಿ ಪ್ರಥಮ ಸ್ಥಾನವನ್ನು ಗಳಿಸಿ 2-3 ಬಾರಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿ ವಿಭಾಗ ಮಟ್ಟದವರೆಗೂ ವಿದ್ಯಾರ್ಥಿಗಳನ್ನ ಕೊಂಡೊಯ್ದ ಕೀರ್ತಿ ಕೆಪಿ ಬಿರಾದಾರ್ ಗುರುಗಳಿಗೆ ಸಲ್ಲುತ್ತದೆ ಎಂದು ಹೇಳಿದರು. ಅನಂತರ SN ಲಿಂಗದಳ್ಳಿ, SS ಬಾಬಣ್ಣವರ್, CRP ಬೆಂಚೂರು ಶಿಕ್ಷಕರು, PSI ಭೀಮನಗೌಡ ಅಲ್ಲಾಪುರ್, ಶಾಂತಲಾ ಪಾಟೀಲ್ ಅವರು ಕೆಪಿ ಬಿರಾದಾರ್ ಶಿಕ್ಷಕರ ಮುಗ್ಧತೆ, ಮಕ್ಕಳನ್ನು ಪ್ರೀತಿಸುವ ಗುಣ, ಬೋಧನೆ ಹಾಗೂ ಸಮಯ ಪಾಲನ ಬಗ್ಗೆ ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ತಾಳಿಕೋಟಿ ಪೊಲೀಸ್ ಠಾಣೆಯ PSI ಜ್ಯೋತಿ ಕೋಪ್, SR ಬಾಗೇವಾಡಿ, BK ಜಾಲಿಕಟ್ಟಿ, BD ಕಪನೂರ್, NS ಬಿರಾದಾರ್, HN ನೈಕೋಡಿ ಹಾಗೂ ಊರಿನ ಮುಖಂಡರಾದ BR ಪಾಟೀಲ್, GB ಬಿರಾದಾರ್, ಮಹೇಶ್ ಕೊಣ್ಣೂರ್ ಹಾಗೂ ಇನ್ನಿತರರು ಭಾಗಿಯಾಗಿದ್ದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಗುರುರಾಜ್ ಬಡ್ಗೆ, ಮುದ್ದೇಬಿಹಾಳ. ಗೊತ್ತಾಯ್ತು. ಹಂಗಾಗಿ ಅಷ್ಟೊಂದು ಹೆಸರು ಅವ್ರಿಗೆ KP ಸರ್ ಅಂತೇಳಿ ಹೆಸರು ಅವರು ಸುಮಾರಿಗೆ ನಾನು ನೋಡ್ತಾ ಇದ್ದಾಗ ಬಂದಾಗ ಅಂದ್ರೆ 10 ವರ್ಷದಿಂದ ನಮ್ಮ ಜಿಲ್ಲೆಯಲ್ಲಿ ತಮ್ಮದೇ ಆದಂಥ ಒಂದು ಹೆಸರನ್ನು ಉಳಿಸಿದವರು. ಅವರು ನೂರಾರು ವಿದ್ಯಾರ್ಥಿಗಳನ್ನ ಸ್ಪೋರ್ಟ್ಸ್ದಲ್ಲಿ ತಯಾರು ಮಾಡಿದ್ರು. ಹೆಂಗಂದ್ರೆ ಹೆಸರು ನಮ್ಮ ಮುದ್ದೇಬಿಹಾಳ ತಾಲೂಕಿಗಿಂದ ಅಂದ್ರೆ ಲಿಂಗದಳ್ಳಿ ಹೆಸರು ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಮೂಡಿಸಿದ್ದು. ಆಗ ರಾಜ್ಯದವರೆಗೂ ವಾಲಿಬಾಲ್ ಟೀಮನ್ನು ಕರ್ಕೊಂಡು ಹೋದವರು. ಅವರು 10 ವರ್ಷದವರೆಗೂ ಸತತವಾಗಿ ತೆಗೆದುಕೊಂಡು ಹೋಗಿದ್ದು ಸಾಮಾನ್ಯ ಅಲ್ಲ. 1 ವರ್ಷ ಪ್ರಯತ್ನ ಮಾಡಿಬಿಟ್ರೆ ಅದೇನು ದೊಡ್ಡದಲ್ಲ. 1 ವರ್ಷ 2 ವರ್ಷ ಕರ್ಕೊಂಡು ಹೋಗೋದು. ಆದ್ರೆ ನಾನು ನೋಡ್ತಾ ಇದ್ದಾಗ 10 ವರ್ಷದವರೆಗೂ ಜಿಲ್ಲಾ ಮಟ್ಟಕ್ಕೆ ತೆಗೆದುಕೊಂಡ ಟೀಮನ್ನು ಹೋಗಿರುವಂಥದ್ದು ಯಾರಾದರೂ ಇದ್ರಂದ್ರೆ ಅದು ನಮ್ಮ ಜಿಲ್ಲೆಯಲ್ಲಿಯೇ KP ಸರ್ ಅಂತ ಹೇಳಿ ನಾ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಅವರ ಬಹಳ ಸರಳವಾದಂಥ ಜೀವನ ಅವ್ರದ್ದು. ಯಾವುದೇ ಅನ್ಯ ವಿಚಾರಗಳನ್ನು ಮಾಡದೆ ತಾವತ್ತು ತಮ್ಮ ಶಾಲೆ ಆಯ್ತು, ತಮ್ಮ ಶಾಲಾ ಕೊಠಡಿ ಆಯಿತು, ತಮ್ಮ ಮಕ್ಕಳನ್ನು ಶಾಲಾ ಮಕ್ಕಳನ್ನು ತಮ್ಮ ಮಕ್ಕಳಂಥೇಳಿ ಒಂದು ವಿದ್ಯಾಭ್ಯಾಸವನ್ನು ಮಾಡುವ ಸಲುವಾಗಿ ಬಹಳ ಆಸಕ್ತಿಯಿಂದ ಹೇಳ್ತಿದ್ರು. ಅವ್ರು ನಮಗಾದ್ರೆ ಹೇಳ್ತಿದ್ರು, ಇಲ್ಲೇ ನಾವು ಪಕ್ಕದ ಶಾಲೆ ನಮ್ಮದು ಸರ್, ಹಿಂಗೆ ವರ್ಕ್ ಮಾಡಿದ್ರನ್ನ ಚಲೋ ಆಗತ್ತೆ ರೀ ಅಂತೇಳಿ. ಅವರು ಹೇಳೋ ರೀತಿನೂ ಭಾಳ ಸರಳ ಇತ್ತು. ಸರ್ ಹಂಗೆ ಮಾಡಿದ್ರೆ ಹೆಂಗಾಗತ್ತೆ ರೀ ಅಂತಿದ್ರು. ಅವ್ರು ಮಾಡತ್ ಹೇಳ್ತಿದ್ದಿಲ್ಲ. ಅವರು ಹಂಗೆ ಮಾಡಿದ್ರೆ ಹೆಂಗಾಗತ್ತೆ ರೀ ಅಂತಂದ್ರೆ ಆಯ್ತು ರೀ ಸರ್ ಮಾಡಂಬ್ರಿ ಅಂತ ಹೇಳಬೇಕಾಗಿತ್ತು. ಹಾಗಾಗಿ ಅಂತ ನೇರವಾಗಿ ಮಾತಾಡ್ತಿದ್ರು. ಆದ್ರೆ ಅಷ್ಟ ಒಂದು ಮೃದು ಸ್ವಭಾವದವರು ಅನ್ನುವಂಥ ಕಿರುಪರಿಚೆಯನ್ನು ನೀಡಿರುವಂಥ SN ಲಿಂಗದಳ್ಳಿ ಗುರುಗಳಿಗೆ ನನ್ನ ಮಗ ಶಾಲೆ ಕಲಿತ ಹಾಗೆ ಸರ್ಕಾರಿ ಶಾಲೆಯಲ್ಲಿ ಓದಿದಂತಹ ಮಕ್ಕಳು ಅವರು ಶಾಲೆಯ ವಿದ್ಯಾರ್ಥಿಗಳೇ ಅಲ್ವೇನೋ ಅನ್ನುವಂತಹ ಮನಸ್ಥಿತಿ ನಮ್ಮೆಲ್ಲರಲ್ಲಿ ತುಂಬಿಬಿಟ್ಟಿದೆ. ಆದರೆ ನಿಜವಾಗಿಯೂ ಕೂಡ ಉತ್ತಮವಾಗಿರ್ತಕ್ಕಂತಹ ಶಿಕ್ಷಕರಿರೋದು ನಮ್ಮ ಸರ್ಕಾರಿ ಶಾಲೆಗಳಲ್ಲಿಯೇ. ಹಾಗೆ ಅಂತಹ ಸರ್ಕಾರಿ ಶಾಲೆಯಲ್ಲಿ ನಮ್ಮ KP ಬಿರಾದಾರ್ ಸರ್ ಅವರು ತಮ್ಮ 33 ವರ್ಷಗಳನ್ನು ಸವೆಸಿ ಎಲ್ಲ ವಿದ್ಯಾರ್ಥಿಗಳಿಗೆ ತಾವು ಅಚ್ಚುಮೆಚ್ಚಿನ ಶಿಕ್ಷಕರಾಗಿ ಅವರೆಲ್ಲರ ಪ್ರೀತಿ ಗೌರವವನ್ನು ಸಂಪಾದಿಸಿ ತಾವೊಬ್ಬ ಗೌರವಾನ್ವಿತ ಶಿಕ್ಷಕರು ಅನ್ನೋದನ್ನ ಸಾಬೀತು ಮಾಡಿದ್ದಾರೆ. ಅವರ ಶಿಕ್ಷಕ ಸೇವೆಗೆ ನಾವೆಲ್ಲರೂ ಸೇರಿ ಒಂದು ಬಾರಿ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಅವರ ಸಾರ್ಥಕ ಸೇವೆಗೆ ನಾವು ಗೌರವವನ್ನು ಸಲ್ಲಿಸೋಣ. ಅವರಿಗೆ ಒಬ್ಬ ಶಿಕ್ಷಕನಿಗೆ ನಾವು ಏನೇ ಸನ್ಮಾನ ಮಾಡ್ಬೋದು, ಏನೇ ಹಾರ ತುರಾಯಿಗಳನ್ನು ಹಾಕ್ಬೋದು, ಆದರೆ ನಿಜವಾಗಿಯೂ ಕೂಡ ನಮ್ಮ ಶಿಕ್ಷಕರಿಗೆ ಸಿಗ್ತಕ್ಕಂತಹ ಗೌರವ ಯಾವುದಪ್ಪ ಅಂದರೆ ನಾವು ಹಾದಿಯಲ್ಲಿ ನಡೆದುಕೊಂಡು ಹೋಗುವಾಗ ಆತ ನಮಸ್ಕಾರ ಸರ್, ನಾನು ನಿಮ್ಮ ಕೈಯಲ್ಲಿ ಕಲ್ತಿದ್ದೇನೆ ವಿದ್ಯಾರ್ಥಿಯಾಗಿ, ನಾನು ಇಂಥ ಹುದ್ದೆಯಲ್ಲಿ ಕೆಲಸ ಮಾಡ್ತಿದ್ದೇನೆ, ನಾನು ಈ ಒಂದು ರಂಗದಲ್ಲಿ ಪ್ರಗತಿಯನ್ನು ಸಾಧಿಸ್ತೇನೆ ಅಂತ ಹೇಳಿದಾಗ ಸಿಗ್ತಕ್ಕಂತಹ ಆನಂದಕ್ಕಿಂತ ದೊಡ್ಡದಾದಂತಹ ಆನಂದ ಯಾವುದೂ ಇಲ್ಲ ಅಂತ ಹೇಳಿ ನಾವೆಲ್ಲ ಶಿಕ್ಷಕರು ಭಾವಿಸ್ತೇವೆ.
ಹಾಗಾಗಿ ಇವತ್ತಿನ ದಿವಸ ಒಬ್ಬ ಉದ್ಯೋಗಿಗೆ ಸೇವಾ ನಿವೃತ್ತಿ ಅನ್ನೋದು ಅನಿವಾರ್ಯ. ಯಾಕಪ್ಪ ಅಂತಂದರೆ ನಮ್ಮ ಸರ್ಕಾರ ಇಂತಿಷ್ಟು ವಯಸ್ಸಿಗೆ ಒಂದು ನಿವೃತ್ತಿ ವಯಸ್ಸು ಅಂತ ಹೇಳಿ ಪರಿಗಣಿಸಿ ಅವರಿಗೆ ನಿವೃತ್ತಿಯ ವಯಸ್ಸು ಅಂತ ಹೇಳಿ ಘೋಷಿಸ್ತದೆ. ಮೊದಲು 55 ಇತ್ತು, 58 ಮಾಡಿದರು, ಮತ್ತೀಗ 60 ವರ್ಷಕ್ಕೆ ಏರಿಸಿದ್ದಾರೆ. ಹೀಗಾಗಿ ಸೇವೆಯಲ್ಲಿ ಅತ್ಯಂತ ಸಮರ್ಥವಾಗಿ, ಗೌರವಿತವಾಗಿ, ಆದರ್ಶವಾಗಿ ಸೇವೆಯನ್ನು ಸಲ್ಲಿಸಿ ತಮ್ಮೆಲ್ಲ ಮಕ್ಕಳನ್ನು ಅತ್ಯಂತ ತಮ್ಮ ಕೈಲಾದಷ್ಟು ಮಟ್ಟಿಗೆ ಜ್ಞಾನವನ್ನು ನೀಡಿ ಅವರನ್ನು ಆದರ್ಶವಂತ ವಿದ್ಯಾರ್ಥಿಗಳನ್ನಾಗಿ ನಾಡಿಗೆ ನೀಡಿರ್ತಕ್ಕಂತಹ KP ಬಿರಾದರ್ ಸರ್ ಅವರ ನಿವೃತ್ತಿ ಜೀವನ ಯಾವತ್ತೂ ಕೂಡ ಶಿಕ್ಷಕರು ನಮ್ಮೆಲ್ಲರನ್ನ ಉದ್ಧರಿಸಿ ಹೋಗಿದ್ದಾರೆ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ನಮಗೆ ಏನೆಲ್ಲ ಸವಲತ್ತುಗಳು ಇದ್ರೂ ಕೂಡ ನಾವು ಹಿಂದಿನವರ ಶಿಕ್ಷಣ ಪದ್ಧತಿಯನ್ನು ನಾವು ಅನುಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಇವತ್ತಿನ ಆಧುನಿಕ ವ್ಯವಸ್ಥೆಯಲ್ಲಿ ಶಿಕ್ಷಣದ ವ್ಯಾಖ್ಯೆ ಬದಲಾಗಿದೆ, ಶಿಕ್ಷಣದ ಪರಿಭಾಷೆ ಬದಲಾಗಿದೆ. ಇವತ್ತು ಇಂಗ್ಲಿಷ್ ಇದ್ರೆ ಮಾತ್ರ ಶಿಕ್ಷಣ. ಉಂಬುವ ಚಿಂತೆ, ಉಡಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಳಿನ ಚಿಂತೆ, ಕೇಳಾದರೆ ಮರಣ ಚಿಂತೆ, ಎಂತಿ ಹಲವು ಚಿಂತೆಯಲ್ಲಿದ್ದವರನ್ನು ಕಂಡೆನು, ಶಿವನ ಚಿಂತೆಯಲ್ಲಿದ್ದವರನ್ನು ಒಬ್ಬರನ್ನು ಕಾಣಲಿಲ್ಲ. ಆದರೆ ನಮ್ಮ KP ಬಿರಾದರ್ ಸರು ಯಾರ ಚಿಂತೆಯಲ್ಲಿದ್ದರು ಅಂದ್ರೆ ಪರ ಮಾರಾಪುರ ಗ್ರಾಮವನ್ನು ಉತ್ತಂಗ ಶಿಖರಕ್ಕೆ ಏರಿಸುವಂತ ಚಿಂತೆಯಲ್ಲಿದ್ರು, ಅದು KP ಬಿರಾದರ್ ಸರ್. ಜಗತ್ತಿನಲ್ಲಿ 4 ಗೋಡೆಗಳ ಮಧ್ಯೆ ಜಗತ್ತನ್ನ ಸೃಷ್ಟಿಸುವಂತ ಶಕ್ತಿ ಯಾರ್ದಕ್ಕೆ ಐತಿ ಅಂತಂದ್ರೆ ಅದು ಶಿಕ್ಷಕ ಗೃಹ ವೃಂದದಲ್ಲಿ ಐತಿ. ಆ ಶಿಕ್ಷಕ 4 ಗೋಡೆಗಳ ಮಧ್ಯೆ ಒಬ್ಬ ಡಾಕ್ಟರ್ಸ್ ಅನ್ನ ಸೃಷ್ಟಿಸಬಲ್ಲ, ಒಬ್ಬ ಶಿಕ್ಷಕರನ್ನ ಸೃಷ್ಟಿಸಬಲ್ಲ, ಒಬ್ಬ ಇಂಜಿನಿಯರ್ ಚಿಪಿಸಬಲ್ಲ, ಒಬ್ಬ PSI ಮಾಡಬಲ್ಲ, ಒಬ್ಬ DSP ಮಾಡಬಲ್ಲ. ಜಗತ್ತನ್ನ ಸೃಷ್ಟಿ ಮಾಡುವಂತ ಶಕ್ತಿ ಜಗತ್ತಿನಲ್ಲಿ ಏಕೈಕ ಶಕ್ತಿ ಇರೋದು ಶಿಕ್ಷಕನಿಗೆ. ಆ ಶಿಕ್ಷಕನ ಜೊತೆಗೆ ಮತ್ತೊಂದು ಮಾರಾಪುರ ಗ್ರಾಮಕ್ಕೆ ಕೊಟ್ಟಿದ್ದೇನಾದ್ರು ಇದ್ರೆ ಅದು ಸಂಸ್ಕಾರ ಮತ್ತು ಕೀರ್ತಿ. ಮಾರಾಪುರ ಅಂದ ತಕ್ಷಣ ಇಡೀ ನಮ್ಮ ಕರ್ನಾಟಕದಲ್ಲಿ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಒಳಗೆ ಮಾರಾಪುರ ಅಂತಂದ್ರೆ ಒಂದು ಭಯ ಪಡುವಂತ ಊರು. ನಾನು ಇಲ್ಲಿ ಓಪನ್ ಆಗಿ ಹೇಳ್ಕೊತಾ ಇದ್ದೀನಿ. ನಮ್ಮ ಮಾರಾಪುರ ಅಂತಂದ್ರೆ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಕೊಳೆಹಳ್ಳಿ. ನಮ್ಮ ಗ್ರಾಮದ ಹಿರಿಯರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಮಾಜಿ ಪ್ರೆಸಿಡೆಂಟ್ ಅಧ್ಯಕ್ಷರಿದ್ದಾರೆ. ಮೊದಲು ಬಿಜಾಪುರ ಡಿಸ್ಟ್ರಿಕ್ಟ್ ಇದ್ದಿದ್ರೆ ಒಡೆದ ನಮ್ಮದು ಬಾಗಲಕೋಟೆ ಆಗಿದೆ. ಅಲ್ಲಿ ಯಾರೂ ಕೂಡ ನೌಕರಿಯನ್ನ ತಗೋವಂತ ಸನ್ನಿವೇಶ ಇದ್ದಿರ್ಕಿಲ್ಲ. ಯಾಕಂತ ಕೇಳಿದ್ರ ನಾವು ಏನಾದರೂ ಮನಸ್ಸು ಮಾಡಿದ್ರ ಎಲ್ಲವನ್ನ ಮಾಡಬಹುದು, ಆದ್ರೆ ಮನಸ್ಸು ಮಾಡುವಂತ ಗುಣ ನಮ್ಗಿರ್ಬೇಕಲ್ಲ. ಆ ಮನಸ್ಸು ಮಾಡುವಂತ ಗುಣವನ್ನ ಪಟ್ಕೊಂಡು ಇವತ್ತು ಬ್ರಾದರ್ ಸರ್ ನಮ್ಮ ಊರಿಗೆ ಬರದೇ ಇದ್ರ ಇಲ್ಲಿ ನಾವು 5-6 ಜನ ಬಂದಿವಿ, ಅವರೆಲ್ಲರೂ ಇಲ್ಲಿ ಕೂಡ ಜಾಬ್ ಮಾಡುವಂತ ವ್ಯಕ್ತಿಗಳು ಬಂದ. ಇದಕ್ಕೆ ಕಾರಣ ಇಷ್ಟೇ, ಮನುಷ್ಯನಿಗೆ ಶಿಕ್ಷಣ ಮಾರ್ಕ್ಸ್ ಗಳನ್ನ ನಾವು ಇವತ್ತು ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಗಳನ್ನ ಲೆಕ್ಕ ಮಾಡ್ತಾ ಬರ್ತಾ ಇದ್ದೀವಿ. ವಿದ್ಯಾರ್ಥಿಗಳು ಎಷ್ಟು ಮಾರ್ಕ್ಸ್ ಬಂದಾನೋ, ಎಷ್ಟು ಮಾರ್ಕ್ಸ್ ಅನ್ನ ತಗೊಂಡಾನೋ, ಅವ್ ಎಷ್ಟನೇ ರ್ಯಾಂಕ್ ಬಂದಾನೋ, ಆ ವಿದ್ಯಾರ್ಥಿ ಎಷ್ಟು ಮಾರ್ಕ್ಸ್ ತಗೊಂಡ ಇಂಪಾರ್ಟೆಂಟ್ ಅಲ್ಲ, ವಿದ್ಯಾರ್ಥಿಯ ಮಾರ್ಕ್ಸ್ ಜೊತೆಗೆ ಸಂಸ್ಕಾರ ಮತ್ತು ಮಾನವೀಯತೆ ಇರ್ಲಿಕ್ಕಂದ್ರ ಶಿಕ್ಷಣವನ್ನು ಶೂನ್ಯಕ್ಕೆ ಸಮ ಮಾಡುವಂತ ಪರಿಸ್ಥಿತಿ ಬಂತು. ಇವತ್ತು ನಾವೆಲ್ಲರೂ ಅನ್ಕೋತಾ ಇರ್ಬೋದು, ಎಷ್ಟು ಮಾರ್ಕ್ಸ್ ತಗೊಂಡಾನೋ, ಅವ್ ಎಷ್ಟು ರ್ಯಾಂಕ್ ಬಂದಾನೋ, ಅವ್ ಎಷ್ಟು ಆಸ್ತಿ ಮಾಡ್ಯಾನೋ, ಮಗ ಫಾರಿನ್ ಹೋಗಿದಾನೋ, ಅಪ್ಪ ಇಂಜಿನಿಯರ್ ದಾನೋ, ಏನ್ ಬೇಕಾಗಿಲ್ಲ. ಸತ್ತಾಗ ಬಂದ ತಂದೆ ತಾಯಿಗೆ ಅವರಿಗೆ ಅಂತ್ಯ ಸಂಸ್ಕಾರಕ್ಕೆ ಬರೆದಿರುವಂತ ಸಂಸ್ಕಾರವನ್ನು ಇವತ್ತು ನಮಗೆ ಶಿಕ್ಷಣ ಬೇಡಾಗಿದೆ. ಆದ್ರೆ ನಮ್ಮ KP ಬಿರಾದರ್ ಸರ್ಗಳು ಮಾರ್ಕ್ಸ್ ಕೊಟ್ಟಿದ್ದಾರೆ. ವಾಲಿಬಾಲ್ ಅಂತ ಹೇಳಿದ್ರಲ್ಲ, ಇಲ್ಲಿ 3-4 ಮಂದಿ ವಾಲಿಬಾಲ್ ಪ್ಲೇಯರ್ಸ್ ಬಂದಿದ್ದಾರೆ. ನಮಗೆ ಪೊಲೀಸರಾಗಿದ್ದಾರೆ, ಪಿಸಿಗಳಾಗಿದ್ದಾರೆ, ಆಮೇಲೆ ಮೆಡಿಕಲ್ ವರ್ಕ್ ಮಾಡ್ತಾ ಇದ್ದಾರೆ. ನಾನು ಕೂಡ ಹೈಸ್ಕೂಲ್ ಟೀಚರ್ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದಿರುವಂತ ನಾವೆಲ್ಲರೂ ಏನಪ್ಪ ಅಂತಂದ್ರ ಯಾವ ಸ್ಪೋರ್ಟ್ಸ್ ಬಂದ್ರು ಕೂಡ ಕಡಿಮೆ ಇದ್ದಿರ್ಕಿಲ್ಲ. ಯಾಕಂದ್ರೆ ನಮ್ಮ ಮನೆಯ ಪಕ್ಕ ಅವ್ರ ಮನೆ ಬಿರಾದರ್ ಸರ್ ಮನೆ. ನಾವು ಅವರು ಸಾಯಂಕಾಲ ಬಂದ್ರು ಅಂತಂದ್ರೆ ಗ್ರೌಂಡಿಗೆ ಬಿರಾದರ್ ಸರ್, ನಾವು ವಿದ್ಯಾರ್ಥಿಗಳು ಅಂಜುವುದಲ್ಲ, ಊರಿನ ಹಿರಿಯರು ಕೂಡ ಬಿರಾದರ್ ಸರ್ ಎದುರಿಗೆ ಬಂದಿಲ್ಲ ಕಳಿಸ್ತಾ ಇದ್ರು. ದಟ್ ಈಸ್ ಕ್ವಾಲಿಟಿ ಆಫ್ ಟೀಚರ್. ಅದು ಶಿಕ್ಷಕರ ಗುಣಮಟ್ಟವನ್ನ ತೋರಿಸ್ತಾ ಇದೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಬಿರಾದರ್ ಸರ್ ಯಾವತ್ತೂ ಕೂಡ ಮಾರ್ಕ್ಸ್ ಅನ್ನ ತಗೊಳ್ಳಿ ಅಂತ ಹೇಳ್ತಿರ್ಕಿಲ್ಲ, ಬರೀ ಕೇವಲ ಸ್ಪೋರ್ಟ್ಸ್ ಆಡ್ರಿ ಅಂತ ಹೇಳ್ತಿರ್ಕಿಲ್ಲ. ಹೊರಗಡೆ ಕ್ಲಾಸ್ ರೂಮ್ದೊಳಗೆ ಮಾರ್ಕ್ಸ್, ಹೊರಗೆ ಬಂದ್ರೆ ಗ್ರೌಂಡ್, ಊರೊಳಗದ್ರೆ ಸಮಾಜ, ಊರೊಳಗಿದ್ರೆ ಮಾನವೀಯತೆಯನ್ನು ಬೆಳೆಸ್ಕೋರಿ, ದೊಡ್ಡ ವ್ಯಕ್ತಿಗಳಾಗ್ತೀರಿ. ಬರೀ ಮಾರ್ಕ್ಸ್ ತಗೊಂಡ್ ನೌಕರಿ ಹಿಡ್ಕೊಂಡ್ ಸರ್ ಹೇಳಿದ್ರಲ್ಲ, 65 ವರ್ಷ ಬ್ಯಾಡ್ ನಮಗೆ ಸಾಕಾಗಿತ್ತು. 60 ವರ್ಷ ನಿಜ. ಮನಿ ಪಕ್ಕದವ್ರು ಯಾರತ್ತ ಗೊತ್ತಿಲ್ಲ ನಮಗ. ಇನ್ ಯಾರ ಮಗ, ಈಕೆ ಯಾರ ಮಗಳ? ಕಲ್ಲು ದೇವರ ದೇವರಲ್ಲ, ಮಣ್ಣು ದೇವರ ದೇವರಲ್ಲ, ಗಿಡ ದೇವರ ದೇವರಲ್ಲ, ಕಂಚಿ ಹಿತ್ತಾಳೆ ತಾಮ್ರದಲ್ಲಿ ದೇವರು ಮಾಡಿದ ದೇವರಲ್ಲ. ಹಂಗಾದ್ರೆ ನಿಜವಾದ ದೇವರು ಯಾರಪ್ಪ ಅಂತಂದ್ರೆ ಮಾರಾಪುರ ಗ್ರಾಮಕ್ಕೆ KP ಬಿರಾದರ್ ಸರ್. ಇವತ್ತು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಮಂದಿ PCಗಳಾಗಿದ್ದಾರೆ, ಟೀಚರ್ಸ್ ಗಳಾಗಿದ್ದಾರೆ.
ಆಮೇಲೆ ತಹಶೀಲ್ದಾರ್ ಆಗಿದ್ದಾರೆ, ಆಮೇಲೆ ಕಾಲೇಜ್ ಲೆಕ್ಚರ್ ಆಗಿದ್ದಾರೆ, ಆಮೇಲೆ ಇನ್ನೂ ಉನ್ನತ ರಾಜಕೀಯ ಮಟ್ಟದಲ್ಲೂ ಕೂಡ ಎಲ್ಲರ ಒಂದು ಛಾಪನ್ನು ಮೂಡಿಸ್ತಾ ಇದ್ದಾರೆ. ಅಂತ ಕುಗ್ರಾಮಕ್ಕೆ ಬಂದು ಮಾರಾಪುರ ಗ್ರಾಮ ಅನ್ನುವಂತ ಅಂಜುವಂತ ಸನ್ನಿವೇಶ ನಿರ್ಮಾಣ ಮಾಡಿರುವಂತ ಒಂದು ಸನ್ನಿವೇಶವನ್ನ ತೆಗೆದು ಮಾರಾಪುರ ಗ್ರಾಮವು ಕೂಡ ಶ್ರೇಷ್ಠ ಗ್ರಾಮ ಅಂತನ್ನುವಂತ ಕನಸನ್ನ ಒಂದು ಕಲ್ಪನೆಯನ್ನು ಕಟ್ಟಿಕೊಟ್ಟಿರುವಂತ ಕೆಪಿ ಬ್ರದರ್ ಸರ್ ಅವರಿಗೆ ಮಾರಾಪುರ ಗ್ರಾಮ ವತಿಯಿಂದ ಎಷ್ಟು ಕೃತಜ್ಞತೆ ಹೇಳಿದ್ರು ಕೂಡ ಸಾಲದು. ಅದಕ್ಕೆ ನಾವು ಎಲ್ಲರೂ ನನ್ನ ಪದೇ ಪದೇ ಹೇಳ್ತಾ ಇರ್ತೀವಿ, ರ್ಯಾಂಕ್ ಬಂದಿರುವಂತ ಎಲ್ಲಾ ವಿದ್ಯಾರ್ಥಿಗಳು ಜಾಣರಲ್ಲ. ಬ್ರದರ್ ಸರ್ ಪಾಲಿಸಿ ಇದು. ರ್ಯಾಂಕ್ ಬಂದಿರುವಂತ ಎಲ್ಲಾ ವಿದ್ಯಾರ್ಥಿಗಳು ಜಾಣರಲ್ಲ. ರ್ಯಾಂಕ್ ಬರದೇ ಇರುವಂತ ಎಲ್ಲಾ ವಿದ್ಯಾರ್ಥಿಗಳು ದಡ್ಡರಲ್ಲ. ರ್ಯಾಂಕ್ ಬಂದಿರುವಂತ ಎಲ್ಲಾ ವಿದ್ಯಾರ್ಥಿಗಳು ಜಾಣರಲ್ಲ. ರ್ಯಾಂಕ್ ಬರದೇ ಇರುವಂತ ಎಲ್ಲಾ ವಿದ್ಯಾರ್ಥಿಗಳು ದಡ್ಡರಲ್ಲ. ಯಾವ ವ್ಯಕ್ತಿಗೆ ಎದರಲ್ಲಿ ಆಸಕ್ತಿ ಇದೆ ಅದನ್ನ ನಾವು ಸಪೋರ್ಟ್ ಮಾಡಿ. ದಟ್ ಈಸ್ ಎಜುಕೇಶನ್. ಇದು ಶಿಕ್ಷಣ. 4 ಮಾರ್ಕ್ಸ್ ತಗೋಲಿಕ್ಕತ್ರ ವಿದ್ಯಾರ್ಥಿನ ಬಡಿಯುವಂತಿಲ್ಲ. ನಿನಗೆ ಸ್ಪೋರ್ಟ್ಸ್ ಇದೆಯಾ ಹೋಗು, ನಿಂಗೆ ಡ್ರಾಯಿಂಗ್ ಇದೆಯಾ ಹೋಗು, ನೀನ್ ಸಾಂಗ್ ಮಾಡ್ತೀಯಾ ಹೋಗು. ಸಾಲು ಮರು ತಿಮ್ಮಕ್ಕ ಶಿಕ್ಷಣ ಕಲ್ತಿಲ್ಲ, ಅವ್ರು ದೊಡ್ಡ ಪ್ರಶಸ್ತಿ ತಗೊಂಡು ಅವಳಿಗೆ ಯಾವ ಯೂನಿವರ್ಸಿಟಿ ಒಳಗೂ ಕೂಡ ಪದವಿ ಪಡ್ಕೊಂಡಿಲ್ಲ. ಬಡತನದ ಮುಂದೆ ಯಾವ ಯೂನಿವರ್ಸಿಟಿ ಇಲ್ಲ ವಿದ್ಯಾರ್ಥಿಗಳೇ. ನಿಮ್ಮ ಜೀವನ ನಿಮಗೆ ಒಂದು ಬದುಕನ್ನು ಕಲ್ಕೊಡ್ತಾ ಇದೆ. ಬಡತನವೇ ದೊಡ್ಡ ಯೂನಿವರ್ಸಿಟಿ ಅಂತ ಹೇಳಿಕೊಟ್ಟು ನಮ್ಮ ಮಾರಾಪುರ ಗ್ರಾಮವನ್ನ ಇಡೀ ಅದ್ಭುತವಾಗಿರುವಂತ ಒಂದು ಗ್ರಾಮವನ್ನು ನಿರ್ಮಾಣ ಮಾಡಿ ಅಲ್ಲಿಂದ ವಾಪಸ್ ಅವರು ಯಾವತ್ತೂ ಕೂಡ ಬಾ ಟೀಚರ್ಸ್ ಮಕ್ಕಳ ಮೇಲಿರುವಂತ ಪ್ರೀತಿಯನ್ನ ಯಾವತ್ತೂ ಕೂಡ ಮತ್ತೊಂದರ ಮೇಲೆ ತೋರಿಸಲಿಲ್ಲ. ಮಕ್ಕಳೇ ನನ್ನ ದೇವರು, ಮಕ್ಕಳೇ ನನ್ನ ದೇವರು. ಯಾವತ್ತೂ ಕೂಡ ಸಂಸಾರದ ದಾರಿಯನ್ನ ಬಿಟ್ಟು ಮಕ್ಕಳ ಮೇಲೆ ಪ್ರೀತಿ ತೋರಿಸಿದ್ದಕ್ಕೋಸ್ಕರ ಇವತ್ತು ಅವರ ವಯೋನಿವೃತ್ತಿಯ ವೃತ್ತಿಯಲ್ಲಿದ್ದಾಗ ಕೂಡ ಅವರ ಜೀವನ ಸುಂದರವಾಗಿತ್ತು. ಅವರ ವಯೋವೃತ್ತಿಯನ್ನು ಮುಗಿಸಿದ ನಂತರ ಅವರು ಇನ್ನೂ ಕೂಡ 100 ವರ್ಷ ಅಷ್ಟಾವಿಷ್ಯ ಮನುಷ್ಯದತ್ತಿ 110 ವರ್ಷ ಬದುಕಲಿ ಅಂತೇಳಿ ಈ ಬಂದಿರುವಂತ ಎಲ್ಲಾ ಅತಿಥಿ ಮೌನಿಯರನ್ನು ಮತ್ತೆ ಅವರಿಗೆ ಮತ್ತೊಮ್ಮೆ ಆಶೀರ್ವಾದ ಮಾಡಬೇಕು. ನಮ್ಮ ಮಾರಾಪುರ ನಾನು ಈಗ ಅವ್ರಿಗೆ 1 ತಿಂಗಳಿಂದ ಕಾಲ್ ಮಾಡ್ತಾ ಇದ್ದೀವಿ. ಅವ್ರಿಗೆ ಕಾಲ್ ಬರ್ತಾ ಯಾಕಂತಂದ್ರ ಸರ್ ನಾವು ಬರ್ತೀವಿ ಫಂಕ್ಷನ್ ಬರ್ತೀವಿ ಅಂತಂದಾಗ ಇಲ್ಲ ನಾವು ಒಂದು ಡೇಟ್ ಕೊಡ್ತಾನೆ ಬರೆಯಕ್ಕೆ ಅಂತಂದ್ರ ಆಮೇಲೆ ಏನ್ ಮಾಡಿದೀವಿ ಅಂತಂದ್ರೆ ಸರ್ ನಿಮ್ ಡೇಟಾ ಬ್ಯಾಡ್ರಿ ಸರ್ ನಮಗೆ ನಾವೇ ಒಂದು ಡೇಟ್ ಇಟ್ಕೊಂಡ್ಬಿಟ್ಟಿವಿ ಸರ್ 2ನೇ ತಾರೀಕು ಮುಂದಿನ ತಿಂಗಳು ನೆಕ್ಸ್ಟ್ ಮಂತ್ 12ನೇ ತಾರೀಕು. ಅವಾಗ ಸರ್ ನೀವೇನು ನಮ್ಗೆ ಕರೀಲಿ ಬ್ಯಾಡ್ರಿ ಸರ್ ಏನ ಯಾಕಂತಂದ್ರ ನಾವ್ ಏನ್ ಹೇಳ್ರಿ ನೀವು ಒಟ್ಟ ಮೊದಲ ಒಲ್ಲಿ ಹಾಕ್ತಿರಿ ಅವ್ರು ಬ್ಯಾಡ್ರಪ್ಪ ಏನ್ ಬೇಡ ಸುಮ್ಮನೆ ಅಲ್ಲೇನ ಬರ್ತೀನಿ ಮೂರಿಗೆ ಜಾತ್ರೆಗೆ ಅಂತ ಬರ್ತಿರ್ತಾರ. ಅವಾಗ ನಾವ್ ಎಲ್ಲರೂ ಕೂಡ ಮಾತಾಡ್ಕೊಂಡು ಏನ್ ಮಾಡಿದ್ರಪ್ಪ ಅಂದ್ರೆ ಇನ್ನೂ ಯಾರು ಹೇಳ್ಬೇಕಂತ ಮೊನ್ನೆ 1 ವಾರ ಹಿಂದ ಎಲ್ಲಾ ಹುಡುಗರು ಕೂಡಿ ಎಲ್ಲಾ ಜಾಬ್ ಹುಡುಗರು ಕೂಡಿ ಏನ್ ಮಾಡಿದಪ್ಪ ಅಂತಾರ ಒಂದು ಮೀಟಿಂಗ್ ಅನ್ನ ಮಾಡಿಸ್ತಾರ. ಇನ್ನ ಅದನ್ನ ಇವತ್ತಿಲ್ಲಿ ಮುಂದಿನ ತಿಂಗಳ 12ನೇ ತಾರೀಕು ರವಿವಾರ ದಿವಸನ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮಕ್ಕ ಗುರುಗಳು ಮತ್ತು ಗುರುಮಾತೆಯರು